ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಕರೆಕ್ಟ್ ಆರ್ಡರಲ್ಲಿ ಸ್ಕಿನ್ ಕೇರ್ನ ಅಪ್ಲೈ ಮಾಡೋದು. ತುಂಬ ಜನ ಕೇಳ್ತಾ ಇರ್ತೀರಾ, ಸೊ ಯಾವ ಥರ ಆರ್ಡರಲ್ಲಿ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ನ ಅಪ್ಲೈ ಮಾಡೋದು ಅಂತ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ನಮ್ಮ ಫೇಸ್, ಬೇಸ್ಡ್ ಆನ್ ಮೈ ಫೇಸ್, ಸೊ ನನ್ನ ಫೇಸ್ ಆಗಿರಲಿ ನಿಮ್ಮ ಫೇಸ್ ಆಗಿರಲಿ ಏನು ಅಪ್ಲೈ ಮಾಡಬೇಕು, AM ಏನು ಅಪ್ಲೈ ಮಾಡಬೇಕು, PM ಏನು ಅಪ್ಲೈ ಮಾಡಬೇಕು ಅಂತ. ಸೊ ಇವತ್ತು ನಾನು ಯಾವ ಆರ್ಡರಲ್ಲಿ AM ಆ್ಯಂಡ್ PM ರೊಟೀನ್ನ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. AM ಬಂದು ಯು ಹ್ಯಾವ್ ಟು ಕ್ಲೆನ್ಸ್, ಸಿಂಗಲ್ ಕ್ಲೆನ್ಸ್ ಅಷ್ಟೇ. ಕ್ಲೆನ್ಸರ್, ಟೋನರ್, ಐ ಕ್ರೀಮ್ ಆ್ಯಂಡ್ ದೆನ್ ಮಾಯ್ಶ್ಚರೈಸರ್, ದೆನ್ ಸನ್ಸ್ಕ್ರೀನ್. ಅದರಲ್ಲಿ ಮಧ್ಯದಲ್ಲಿ ನೀವು ಐ ಕ್ರೀಮ್ ಆದಮೇಲೆ ನೀವು ಸಿರಮ್ ಕೂಡ ಯೂಸ್ ಮಾಡ್ಬೋದು. ಕೆಲವೊಬ್ರು ವಿಟಮಿನ್ C ಹಾಕಿ ಅಭ್ಯಾಸ ಇರುತ್ತೆ, ಕೆಲವೊಬ್ರಿಗೆ ಹ್ಯಾಲುರಾನಿಕ್ ಆ್ಯಸಿಡ್ ಹಾಕಿ ಅಭ್ಯಾಸ ಇರುತ್ತೆ. ಸೊ ಅಂಥವರು ಇನ್ ಬಿಟ್ವೀನ್ ಮಾಯ್ಶ್ಚರೈಸರ್ಗಿಂತ ಮುಂಚೆ ಸಿರಮ್ನ ಅಪ್ಲೈ ಮಾಡ್ಬೋದು. ಇನ್ನು PM ರೊಟೀನ್ ಬಂದಾಗ ಡಬಲ್ ಕ್ಲೆನ್ಸ್ ಮಾಡಬೇಕು. ಫಸ್ಟ್ ಆಯಿಲ್ ಕ್ಲೆನ್ಸರ್, ಸೆಕೆಂಡ್ ವಾಟರ್ ಬೇಸ್ಡ್ ಕ್ಲೆನ್ಸರ್, ಥರ್ಡ್ ನಿಮಗೆ ಐ ಕ್ರೀಮ್ ಹಾಕಬೇಕು, ದೆನ್ ಸಿರಮ್ ಹಾಕಬೇಕು. ಸಿರಮ್ ಬದಲು ರೆಟನಾಲ್ ಹಾಕ್ಬೋದು. ರೆಟನಾಲ್ ಹಾಕಾದ್ಮೇಲೆ ಮಾಯ್ಶ್ಚರೈಸರ್ ಟಾಪ್ ಕೋಟ್ ಮಾಡಿ ಬಿಡಬೇಕು. ಮಾರ್ನಿಂಗು ಸನ್ಸ್ಕ್ರೀನ್ ಟಾಪ್ ಕೋಟ್ ಮಾಡಿ ಬಿಡಬೇಕು, ಮತ್ತು ನೈಟು ಜಸ್ಟ್ ರೆಟನಾಲ್ ಆದಮೇಲೆ ಮಾಯ್ಶ್ಚರೈಸರ್ ಟಾಪ್ ಕೋಟ್ ಮಾಡಿ ಬಿಡಬೇಕು. ಸೊ ನಾನು ಸ್ಕ್ರೀನಲ್ಲಿ ಏನು ಆರ್ಡರ್ಸ್ ಥರ ತೋರಿಸ್ತಿದ್ದೀನಿ, ಸೊ ಆ ಆರ್ಡರ್ ಪ್ರಕಾರನೇ ನೀವು ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ 21 to 45 ಡೇಸ್ ಒಳಗಡೆ ಮಿರಾಕಲ್ ಚೇಂಜಸ್ ಆಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಲೈಕ್ ಮೈತ್ ಅಂತ ಅಲ್ಲ, ಇಟ್ ಈಸ್ ಅ ಫ್ಯಾಕ್ಟ್. ಸೊ ನಿಧಾನಕ್ಕೆ ನಮ್ಮ ಸ್ಕಿನ್ ಚೇಂಜ್ ಆಗ್ತಾ ಬರುತ್ತೆ. ಅದಕ್ಕೆಲ್ಲ ಕಾರಣ ನಾವೊಂದು ರೊಟೀನ್ ಏನು ಫಾಲೋ ಮಾಡ್ತೀವಿ, ಸೊ ಅದು ಪರ್ಫೆಕ್ಟ್ ರೊಟೀನ್ ಆಗಿದ್ರೆ ಇಟ್ ಶುಡ್ ಬಿ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಬಾಯ್.